ಟೀ ಕುಡ್ಕೊಂಡು ಭಾಳ ಆರಾಮಾಗಿ ಇದ್ದಾರೆ ಅನ್ನುವಂಥ ಒಂದು ಫೋಟೋ ಕೂಡ ವೈರಲ್ ಆಗ್ತಾಯಿತ್ತು. 7 ಜನ ಅಧಿಕಾರಿಗಳನ್ನು ಈಗ ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿಗೆ ರಾಜಾತಿಥ್ಯ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಎಚ್ಚೆತ್ತ ಗೃಹ ಇಲಾಖೆ. ಜೈಲರ್ ಸೇರಿ 7 ಅಧಿಕಾರಿಗಳ ತಲೆದಂಡ. ಜೈಲು ಅಧಿಕಾರಿಗಳ ಮೇಲೆ ಒತ್ತಡ ತಂದ್ರ ಸಚಿವರು. ಪ್ರಭಾವಿಗಳ ಶ್ರೀರಕ್ಷೆ. ದರ್ಶನ್ಗೆ ವರವಾಯ್ತ. ವೈರಲ್ ಫೋಟೋ ಹಿಂದೆ 10 ಅನುಮಾನ. ಹೌದ್ರಿ, ಅದನ್ನೇ ಹೇಳ್ತಾ ಇದ್ದೀನಿ, ಕ್ರಮ ತಗೊಳ್ತೀವಿ ಅಂತ. ಇನ್ನೇನು, ಯು ಆರ್ ನಾಟ್ ಇಂಟರಾಗೇಟಿಂಗ್. ಕೇಳ್ಕೊಳ್ಳಿ ಅಪ್ಪ, ಕೇಳ್ಕೊಳ್ಳಿ. ನಾನು ಕೋಪ ಮಾಡ್ಕೊಳ್ತಿಲ್ಲ, ನೀವು ಹೇಳೋದು ಕೇಳಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಕೇಸ್ನ ಬಿಗ್ ಕವರೇಜ್. ಮಾಧ್ಯಮಗಳ ಸರಣಿ ಪ್ರಶ್ನೆಗೆ ಪರಮೇಶ್ವರ್ ಗರಂ. ಹೇಳಿದ್ದಷ್ಟು ಮಾತ್ರ ಕೇಳ್ಕೊಳ್ಳಿ ಎಂದು ಸಿಟ್ಟು. ಸೆಂಟ್ರಲ್ ಜೈಲಿನಲ್ಲೇ ಕುಳ್ಳ ಸೀನನ ಅದ್ದೂರಿ ಬರ್ತ್ಡೇ ಸೆಲೆಬ್ರೇಷನ್. ಪಿಸ್ತೂಲ್ ಮಾದರಿಯ ಕೇಕ್ ಕತ್ತರಿಸಿ ಆಚರಣೆ. ಜೈಲು ಅಧಿಕಾರಿಗಳ ಕಳ್ಳಾಟಕ್ಕೆ ಸಿಕ್ತು ಮತ್ತೊಂದು ಎವಿಡೆನ್ಸ್. ಉಡುಪಿಯ ಕೃಷ್ಣಾಷ್ಟಮಿಯ ಸಂಭ್ರಮ. ಹುಲಿ ವೇಷ ತೊಟ್ಟು ಕುಣಿದು ಕುಪ್ಪಳಿಸಿದ ಯುವಕರು. ಕೃಷ್ಣ ಮಠದಲ್ಲಿ 108 ಬಗೆಯ ತಿಂಡಿ ತಯಾರಿ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ. ಇದು ಕಾರಾಗೃಹ ಅಲ್ಲ, 5 ಸ್ಟಾರ್ ಹೋಟೆಲ್. ಯಾಕೆಂದರೆ ಇಂಥವ್ರಿಗೆ ಬೇಕಾದರೂ ಕೂಡ ಅಲ್ಲಿ ರಾಜಾತಿಥ್ಯ ಸಿಗುತ್ತೆ ಅಂತಂದರೆ ಅದನ್ನು ಜೈಲು ಅಂತ ಕರಿಬಾರ್ದು, ಅದನ್ನು ರೆಸಾರ್ಟು ಅಥವಾ ಈ ನಾವು ಹೋಟೆಲ್ಗಳನ್ನು ಸರ್ಚ್ ಮಾಡಬೇಕಾದ್ರೆ ನಾವು ಸ್ಟಾರ್ಗಳನ್ನ ಹುಡುಕ್ತೀವಿ, 5 ಸ್ಟಾರ್ 4 ಸ್ಟಾರ್ ಅಂತೇಳಿ. ಆ ರೀತಿಯಾಗಿ ಈಗ ಜೈಲ್ಗೂ ಕೂಡ ಇದೇ ರೀತಿಯಾಗಿ ಸ್ಟಾರನ್ನು ಕೊಡಬೇಕಾಗುತ್ತೆ ಮುಂದಿನ ದಿನದಲ್ಲಿ. ಜೈಲಿನಲ್ಲಿ ಕೊಲೆ ಕೇಸ್ ಆರೋಪಿಯ ಬಿಂದಾಸ್ ಲೈಫ್. ಜೈಲ್ ಗಾರ್ಡನ್ನಲ್ಲಿ ರೌಡಿ ಶೀಟರ್ಗಳ ಜೊತೆ ಕಾಫಿ ಟೀ ಪಾರ್ಟಿ. ಜೈಲ್ ಬ್ಯಾರಕ್ನಲ್ಲೇ ಕುಳಿತು ಆಪ್ತರಿಗೆ ಫೋನ್ ಕಾಲನ್ನು ಮಾಡ್ತಾರೆ. ಬಗೆದಷ್ಟು ಬಯಲಾಗ್ತಾ ಇದೆ ಸೆಂಟ್ರಲ್ ಜೈಲ್ನ ಕರ್ಮಕಾಂಡ. ರಾಜಾತಿಥ್ಯ ಕೇಂದ್ರ ಕಾರಾಗೃಹದಲ್ಲಿ, ಸೆಂಟ್ರಲ್ ಜೈಲ್ನಲ್ಲಿ ರಾಜಾತಿಥ್ಯ ನಿರಂತರವಾಗಿ ನಡೀತಾನೆ ಇತ್ತು. ಆದರೆ ಎಲ್ಲೂ ಕೂಡ ಹೊರಗಡೆ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ? ಮಾಧ್ಯಮದವರನ್ನು 1 ಕಿಲೋಮೀಟರ್ ದೂರದಲ್ಲಿಟ್ಟಿದ್ರು. ಯಾರು ಹೋಗ್ತಾರೆ, ಯಾರು ಬರ್ತಾರೆ, ಹೋಗೋರು ಏನು ತಗೊಂಡು ಹೋಗ್ತಾರೆ. ಕಾರ್ ಮಾತ್ರ ಒಳಗಡೆ ಹೋಗ್ತಾ ಇತ್ತು. ಜೈಲಿನ ಒಳಭಾಗ